ದಿನನಿತ್ಯ ಕ್ರೈಮ್ ಕತೆ ಹೇಳೋ ನಾನು ಇವತ್ತೊಂದು ಡಿಫ್ರೆಂಟ್ ಕ್ರೈಮ್ ಕಥೆಯನ್ನು ನಾನು ನಿಮಗೆ ತಂದಿದ್ದೀನಿ. ಆಕೆ ಮಾಡಿದ ಒಂದೇ ಒಂದು ತಪ್ಪು ತಾಯಿಯನ್ನು ಹಾಗೂ ತನ್ನ ತಮ್ಮನನ್ನು ಬಲಿ ಕೊಡುವಂತೆ ಮಾಡಿದರು. ಬೆಳಗಾವಿ ಜಿಲ್ಲೆ ನಿಪ್ಪಾಣಿ ತಾಲೂಕಿನ ಅಕ್ಕೋಳ ಅನ್ನುವಂಥ ಒಂದು ಪುಟ್ಟ ಗ್ರಾಮ. ಆ ಗ್ರಾಮದಲ್ಲಿ ಒಂದು ಪುಟ್ಟ ಕುಟುಂಬ. ಕಳೆದ ಕೋವಿಡ್ ಸಂದರ್ಭದಲ್ಲಿ ಆ ಮನೆಯ ಯಜಮಾನ ಕೊರೋನಾ ಬಂದು ತೀರೋಗ್ತಾನೆ. ತಾಯಿನೇ ಮನೆ ನಡೆಸಬೇಕು, ಮಕ್ಕಳನ್ನು ಓದಲಿಕ್ಕೆ ಕಳಿಸ್ಬೇಕು, ಕಷ್ಟಪಟ್ಟು ದುಡಿತಾ ಇದ್ಲು. ಅಮ್ಮನಿಗೆ ನೆರವಾಗಿ 18 ವರ್ಷದ ಮಗ ಕೂಡ ಇದ್ದ. ಆದರೆ ಈ ಕುಟುಂಬದಲ್ಲಿ ಒಂದು ನಡೆಯಬಾರದ ದುರ್ಘಟನೆ ನಡೆದೋಯ್ತು. ಇದೆಲ್ಲದಕ್ಕೂ ಕಾರಣವಾಗಿದ್ದು ಹುಚ್ಚು ಪ್ರೀತಿ. ಅಪ್ರಾಪ್ತ ವಯಸ್ಸಿಗೆ ಪ್ರೀತಿಯ ದೋಣಿ ಏರಿದ್ರೆ ಅಂತಹ ಕುಟುಂಬದ ಸ್ಥಿತಿ ಏನಾಗುತ್ತೆ ಅನ್ನೋದಕ್ಕೆ ಈ ಸ್ಟೋರಿ ಪಕ್ಕಾ ಉದಾಹರಣೆ. ನಿಜವಾಗ್ಲೂ ಅಮ್ಮ ತುಂಬ ಕಷ್ಟಪಟ್ಟು ದುಡಿತಾ ಇದ್ಲು. ಮಕ್ಕಳಿಗೋಸ್ಕರನೇ ಹಗಲಿರುಳು ಶ್ರಮಿಸ್ತಾ ಇದ್ಲು. ತಂದೆ ಇಲ್ಲದ ಮನೆ, ಗಂಡು ದಿಕ್ಕಿಲ್ಲದ ಮನೆ, ಇರೋ ಒಬ್ಬ ಮಗ ಮಗಳು. ಆಕೆ ಕೂಡ ಶಾಲೆಗೆ ಹೋಗ್ತಾ ಇದ್ಲು. ಇನ್ನು ಈ ಶಾಲೆಗೆ ಹೋಗುವ ನಡುವೆ ಅವರ ಮನೆಗೆ ಒಬ್ಬ ಬರ್ತಾ ಇದ್ದ. ಯಾರೂ ಇಲ್ವಲ್ಲ, ಆಕೆಯನ್ನು, ಆ ತಾಯಿಯನ್ನು ಅಕ್ಕ ಅಕ್ಕ ಅಂತ ಕರೀತಾ ಇದ್ದ. ಮನೆ ಕೆಲಸಗಳನ್ನು ಮಾಡಿಕೊಡ್ತಿದ್ದ. ಸುಮಾರು 35 ವರ್ಷ. ಆತನ ಹೆಸರು ರವಿ ಅಂತ, ರವಿ ಮಾನಪ್ಪಗೋಳ. ಆತನ ಮೇಲೆ ಈ ಏನೋ ಇಲ್ಲೊಂದು ಅಪ್ರಾಪ್ತ ಹುಡುಗಿ ಇದ್ಲಲ್ಲ, ಅವಳಿಗೆ ಲವ್ ಆಗೋಯ್ತು. ಏನ್ರಿ, ಪ್ರೀತಿಗೆ ವಯಸ್ಸು ಗೊತ್ತಾಗ್ತಾ ಇಲ್ವಾ? ಪ್ರೀತಿಗಂತೂ ಕಣ್ಣಿಲ್ಲ, ವಯಸ್ಸೂ ಇಲ್ವಾ ಅನ್ನುವಂಥ ಪ್ರಶ್ನೆ ಎದುರಾಗುತ್ತೆ. ಖಂಡಿತವಾಗ್ಲೂ ಈ ರೀತಿ ಪ್ರೀತಿಸಿದ್ದು ಅದು ಎಷ್ಟರ ಮಟ್ಟಿಗೆ ಅಂದರೆ 2 ಜೀವಗಳನ್ನೇ ಬಲಿ ತೆಗೆದುಕೊಳ್ಳುವಂತೆ ಆಗೋಯ್ತು. ಮನೇಲಿ ಗೊತ್ತಿರಲಿಲ್ಲ. ಆತನೊಟ್ಟಿಗೆ ಸುತ್ತಾಡ್ತಾ ಇದ್ಲು, ಸಾಕಷ್ಟು ಕಡೆ ಓಡಾಡ್ತಾ ಇದ್ಲು, ಯಾವಾಗಲೂ ಫೋನಲ್ಲಿ ಬ್ಯುಸಿ ಇರ್ತಾ ಇದ್ಲು. ಇದೆಲ್ಲ ಒಂದಿನ ಮನೆಗೆ ಗೊತ್ತಾಗೋಯ್ತು. ಸಹಜವಾಗಿಯೇ ಅಮ್ಮ ವಿರೋಧ ವ್ಯಕ್ತಪಡಿಸ್ತಾಳೆ. ಏನೇ ಗೊತ್ತಾಗೋದಿಲ್ವ ನಿನಗೆ? ಏನು ನನ್ನ ಮರ್ಯಾದೆ ಕಳಿಬೇಕು ಅಂತ ಇದೆಯಾ? ನಿಮ್ಮಪ್ಪ ಓದಾಗಿಂದ ನಾನು ಎಷ್ಟು ಕಷ್ಟಪಡ್ತಾ ಇದ್ದೀನಿ ಗೊತ್ತಾ? ನಿಮ್ಮನ್ನು ಸಾಕೋದಕ್ಕೆ ನಾನು ಹಗಲಿರುಳು ಎಷ್ಟು ಶ್ರಮಿಸ್ತಾ ಇದ್ದೀನಿ ಗೊತ್ತಾ? ಎಷ್ಟು ಬೆವರು ಹರಿಸ್ತಾ ಇದ್ದೀನಿ ಗೊತ್ತಾ? ನನ್ನ ಕಷ್ಟ ನಿಮಗೆಲ್ಲಿ ಗೊತ್ತಾಗಬೇಕು? ನಿಮಗೆ ವಯಸ್ಸಂಗೆ ಆಡಿಸುತ್ತೆ ಅಂತ ಆ ತಾಯಿ ನಿತ್ಯ ಬೈತಾ ಇದ್ಲು. ಇವಳಿಗೆ ಪ್ರತಿದಿನ ಅಮ್ಮ ಬೈತಾ ಇದ್ದರೆ ಅವರು ಒಳ್ಳೇದಕ್ಕೆ ಬೈತಾ ಇದ್ದಾರೆ ಅಂತ ಅಂದ್ಕೊಳ್ಳೇ ಇಲ್ಲ. ಟಾರ್ಚರ್ ಅನ್ನಿಸ್ಕೊಂಬಿಡ್ಲು. ಟಾರ್ಚರ್ ಟಾರ್ಚರ್ ಟಾರ್ಚರ್, ಅಮ್ಮ ಟಾರ್ಚರ್ ಕೊಡ್ತಾ ಅವಳೆ ಅಂತ ಅಂದ್ಕೊಂಡ್ಳು. ಇದನ್ನು ಇವಳಿಗಿಂತ ಅಂದರೆ ಇಲ್ಲೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂದರೆ, ಅಪ್ರಾಪ್ತ ಯುವತಿ ಇವಳು. ಇನ್ನು ಅವನು ಇವಳಿಗಿಂತ 15 ವರ್ಷ ದೊಡ್ಡವನು. ಲವ್ ಇಬ್ಬರಿಗೂ. ಇವರಿಬ್ಬರು ಪ್ರೀತಿಸ್ತಾ ಮನೆಯವ್ರು ಯಾವಾಗ ಬೈಯೋಕೆ ಶುರು ಮಾಡಿದ್ರೋ ಅವಳು ತನ್ನ ಲವ್ವರ್ಗೆ ಹೇಳ್ತಾಳೆ, ನಮ್ಮಮ್ಮ ಮತ್ತು ನಮ್ಮ ಅಣ್ಣ ಯಾವಾಗಲೂ ಬೈತಾ ಇರ್ತಾರೆ, ನನಗೇನಾದರೂ ಇಲ್ಲಿರೋಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾಳೆ. ಹೀಗಾಗಿ ಅವನೇನು ಮಾಡ್ತಾನೆ ಅಂತ ಅಂದರೆ, ಮೊನ್ನೆ ಇದ್ದಕ್ಕಿದ್ದಂತೆ ರಾತ್ರಿ ಎಲ್ಲ ಊಟ ಮಾಡಿರ್ತಾರೆ. ಊಟ ಮಾಡಿಬಿಟ್ಟು ಅಮ್ಮ ಒಂದು ಕಡೆ ಹಾಸ್ಕೊಂಬಲ್ಗಿರ್ತಾರೆ, ಅಣ್ಣ ಒಂದು ಕಡೆ ಹಾಸ್ಕೊಂಬಲ್ಗಿರ್ತಾನೆ. ಈಕೆ ಕೂಡ ಇನ್ನೇನು ಮಲಗಲಿಕ್ಕೆ ಹೋಗಬೇಕು. ಅಂಥ ಸಂದರ್ಭದಲ್ಲಿ ಆ ಮನೆಗೆ ಅವನು ರವಿ ಎಂಟ್ರಿ ಕೊಡ್ತಾನೆ. ಏಕಾಏಕಿ ಬಂದವನೇ ಸಿಕ್ಕಾಪಟ್ಟೆ ಜೋಶಲ್ಲಿ ಬರ್ತಾನೆ. ಒಬ್ಬ ಫ್ರೆಂಡ್ ಲೋಕೇಶ್ ಅನ್ನೋನು ಕೂಡ ಕರ್ಕೊಂಬಂದಿರ್ತಾನೆ. ಜೋಶಾಗಿ ಬಂದ್ಬಿಟ್ಟು ಏಕ್ದಮ್ ಆಕೆ ಹೆಸರು ಮಂಗಳಾ ನಾಯಕ್ ಅಂತ, ತಾಯಿ ಹೆಸರು. ಮಂಗಳಾ ನಾಯಕ್ಕಿಗೆ ಬಲವಾಗಿ ರಾಡಲ್ಲಿ ಹೊಡೆದು ಬಿಡ್ತಾನೆ. ಅಮ್ಮನಿಗೆ ಹೊಡಿತಾ ಇರೋದನ್ನು ನೋಡಿದಂಥ ಆ ಹುಡುಗ ಅಂದರೆ ಮಗ ಓಡ್ ಬರ್ತಿದ್ದಂಗೆನೆ ಆತನ ಮೇಲೂ ಕೂಡ ರಾಡ್ನಲ್ಲಿ ಬೀಸ್ತಾನೆ. ಆತನ ತಲೆಗೂ ಹೊಡಿತಾನೆ. ಆ ಮನೆಯಲ್ಲೇ ಅಟ್ಟಾಡಿಸ್ಬಿಟ್ಟು ಮನಸ್ಸೋ ಇಚ್ಛೆ ಅಂದರೆ ಸಿಕ್ಕಾಪಟ್ಟೆ ಹೊಡಿತಾನೆ ರಾಡಲ್ಲಿ. ತಲೆಗೆ ಹೊಡಿತಾನೆ, ಆ ಹುಡುಗಂಗೂ ಹೊಡಿತಾನೆ. ಪಾಪ ಇಬ್ಬರೂ ಕೂಡ ಅಲ್ಲೇ ಕುಸ್ತು ಬಿದ್ದೋಗ್ತಾರೆ. ಇಡೀ ಮನೆ ತುಂಬ ರಕ್ತ ಇಟ್ಟಾಡೋಗಿರುತ್ತೆ. ಅಷ್ಟೇ. ನೆಕ್ಸ್ಟು ಇವರ ಅರ್ಚಾಟ ಕಿರ್ಚಾಟ ಕೇಳಿಸ್ಕೊಂಡಂತ ಅಕ್ಕಪಕ್ಕದವರು, ಅದೇ ಊರಿನ ಅಕ್ಕೋಳ ಗ್ರಾಮದ ಅಕ್ಕಪಕ್ಕದವರು ತಳಕ್ಕೆ ಓಡ್ ಬರೋ ಅಷ್ಟರೊಳಗೆ ಅಲ್ಲಿ ಯಾರೂ ಇರಲಿಲ್ಲ. ಆದರೆ ಮನೆಯೊಳಗೆ ಒಂದು ಕಡೆ ತಾಯಿ ರಕ್ತ ಚೆಲ್ಕೊಂಡು ಬಿದ್ದಿದ್ರೆ, ಮತ್ತೊಂದು ಕಡೆ ಮಗ ರಕ್ತ ಚೆಲ್ಕೊಂಡು ಬಿದ್ದಿದ್ದ. ತಕ್ಷಣ ಪೊಲೀಸರಿಗೆ ಫೋನ್ ಮಾಡ್ತಾರೆ. ಆ ಬ್ಲಡ್ ಎಲ್ಲ ನೋಡಿ ಗಾಬರಿ ಆಗುತ್ತೆ. ಪೊಲೀಸರಿಗೆ ಫೋನ್ ಮಾಡ್ತಾರೆ. ಪೊಲೀಸರು ಸ್ಪಾಟಿಗೆ ಬರ್ತಾರೆ. ನಿಪ್ಪಾಣಿ ಗ್ರಾಮೀಣ ಪೊಲೀಸ್ ಠಾಣೆ ಪೊಲೀಸರು ಸ್ಪಾಟಿಗೆ ಬಂದು ನೋಡಿದ್ರೆ ಆ 2 ಜೀವಗಳು ಅದಾಗಲೇ ಉಸಿರು ನಿಲ್ಲಿಸ್ಬಿಟ್ಟಿದ್ವು. ಶಾಕಿಂಗ್ ನ್ಯೂಸ್ ಏನಪ್ಪ ಅಂದರೆ, ಇವ್ರ ಮನೇಲಿ ಯಾರ್ಯಾರು ಇದ್ದಾರೆ, ಏನು ಕತೆ ಅಂತ ಕೇಳಿದ್ರೆ, ಮಗಳೊಬ್ಳು ಇರಬೇಕಿತ್ತು, ಅವಳೆಲ್ಲೂ ಕಾಣಿಸ್ತಾ ಇಲ್ಲ ಅಂತ ಅಂತಾರೆ ಊರವರು. ಸರಿ ನೋಡಿದ್ರೆ ಮಗಳು ಮಿಸ್ಸಿಂಗ್. ಎಲ್ಲೋದ್ಲು, ಏನು ಕತೆ ಗೊತ್ತಿಲ್ಲ. ಆದರೆ ಊರಲ್ಲಿ ಈ ಕಡೆಗೆ ಬಂದಂಥ ಒಂದು ಬೈಕನ್ನು ನೋಡಿರ್ತಾರೆ ಊರಿನವರು. ಇವ್ರ ಮನೆಗೆ ಬಹುಶಃ ಅವನು ಬಂದು ಹೋಗ್ತಾ ಇದ್ದ. ಆ ಬೈಕ್ನ ನಾವು ನೋಡಿದ್ವಿ ಅಂತ ಹೇಳಿ ಲೋಕೇಶ್ ನಾಯಕ್ ಅನ್ನುವಂಥವನೊಬ್ಬನ ಹೆಸರು ಹೇಳ್ತಾರೆ. ಆ ಲೋಕೇಶ್ ನಾಯಕ್ ಕೂಡ ಅದೇ ಊರಿನವನು.
ಸರಿ, ಪೊಲೀಸ್ನವರು ಆ ಲೋಕೇಶ್ ನಾಯಕ್ ಮನೆ ಹತ್ರ ಹೋಗ್ತಾರೆ. ಲೋಕೇಶ್ ನಾಯಕ್ ಮನೆ ಹತ್ರ ಹೋದಾಗ ಅಲ್ಲಿ ಲೋಕೇಶ್ ನಾಯಕ್ ಮನೆ ಹೊರಗಡೆ ಬೆಂಕಿ ಕಾಯಿಸ್ಕೊಂಡು ಕೂತಿರ್ತಾನೆ. ಅಬ್ಬಬ್ಬ, ಚಳಿಗೆ ಅಣ್ಣ ಆರಾಮಾಗಿ ಬೆಂಕಿ ಕಾಯಿಸ್ಕೊಂಡು ಕೂತಿದ್ದಾನೆ ಅಂತ ನೋಡಿ ಇನ್ನೇನು ಹತ್ರಕ್ಕೋಗಿ ಹಿಡ್ಕೋಬೇಕು, ಪೊಲೀಸ್ನವ್ರನ್ನ ನೋಡ್ತಿದ್ದಂಗೆ ಅವ್ನು ಓಡೋಕ್ಕೆ ಶುರು ಮಾಡಿದ್ರೆ ಅಲ್ಲಿ ತಕ್ಷಣ ಅವನ್ನ ಹಿಡ್ಕಂತಾರೆ. ನಿಮಗೆ ಗೊತ್ತಾ ಅವನು ಏನು ಕಾಯಿಸ್ತಾ ಇದ್ದ ಅಂದರೆ, ಇವ್ರ ಮನೆಗೆ ಮರ್ಡರ್ ಆಗೋ ಟೈಮಲ್ಲಿ ಏನು ರವಿ ಜೊತೆಗೆ ಹೋಗಿದ್ನಲ್ಲ, ಆಗ ಬ್ಲಡ್ ಎಲ್ಲ ಆಗಿರುತ್ತೆ ಕಾಲಿಗೆ, ಚಪ್ಪಲಿಗೆ, ಬಟ್ಟೆಗೆಲ್ಲ. ಸೊ ಹೀಗಾಗಿ ಬಟ್ಟೆ ಎಲ್ಲ ಬದಲಾಯಿಸ್ಬಿಟ್ಟು ಅವೆಲ್ಲವನ್ನ ಅಲ್ಲಿ ಸುಟ್ಟಾಕೊಂಡು ಕಾಯಿಸ್ಕೊಂಡು ಕೂತಿದ್ದ. ಪೊಲೀಸ್ನವ್ರಿಗೆ ಅದೆಲ್ಲ ಗೊತ್ತಾಗುತ್ತೆ. ರವಿನ ಅವನ್ನ ಲೋಕೇಶ್ನ ಎತ್ತಾಕೊಂಡು ಕರ್ಕೊಂಬಂದು, ಏನು ಕತೆ, ಅವನೆಲ್ಲೋದ, ನಿನ್ನ ಜೊತೆಗೆ ಬಂದಿದ್ದವನು, ಏನು ಕತೆ? ಸಾರ್, ಇಲ್ಲ ಸಾರ್, ಬಂದ ಬೈಕ್ ನಿಲ್ಲಿಸ್ಬಿಟ್ಟು ಚಂದ್ಗಢಕ್ಕೆ ಹೋಗ್ತೀನಿ ಅಂತ ನನ್ನ ಬೈಕ್ ತಗೊಂಡು ಹೋಗ್ಬಿಟ್ಟಿದ್ದಾನೆ, ಬೈಕ್ ಇಲ್ಲೇ ನಿಲ್ಲಿಸಿದಾನೆ ನೋಡಿ ಸರ್ ಅಂತ ಅವ್ನ ಬೈಕ್ನ ತೋರಿಸ್ತಾನೆ. ಚಂದ್ಗಢಕ್ಕೆ ಹೋಗಿದ್ದಾನೆ, ಅವನ ಮನೆ ಎಲ್ಲಿ ಅಂತ ಪೊಲೀಸ್ನವ್ರು ಕೇಳ್ತಾರೆ. ಸರ್, ಮನೆ ತೋರಿಸ್ತೀನಿ ಬನ್ನಿ ಅಂತ ಹೇಳ್ಬಿಟ್ಟು, ಅದೇ ಊರಿನವನು ರವಿ. ಹೀಗಾಗಿ ಅವ್ನ ಮನೆ ಹತ್ರ ಕರ್ಕೊಂಡು ಹೋದ್ರೆ ಅಲ್ಲಿ ಆರಾಮಾಗಿ ಯಾವ ಚಂದ್ಗಢಕ್ಕೆ ಹೋಗಿಲ್ಲ, ಏನಿಲ್ಲ, ಮನೆ ಒಳಗೆ ಅವನೇ. ಪೊಲೀಸ್ನವ್ರು ರೈಡ್ ಮಾಡಿದ್ರು, ಮನೆ ಒಳಗಡೆ ನುಗ್ಗಿದ್ರು. ಅವನ್ನ ಅರೆಸ್ಟ್ ಮಾಡಿದ್ರೆ ಅಲ್ಲಿ ಮಿಸ್ ಆಗಿದ್ಲಲ್ಲ ಹುಡುಗಿ, ಆ ಅಪ್ರಾಪ್ತ ಯುವತಿ ಲವ್ವಿಗೆ ಬಿದ್ದಿದ್ಲಲ್ಲ, ಅವಳು ಇವಂದೇ ಮನೇಲಿ ಸಿಕ್ಕಿದ್ಲು. ಈ ಸರಿ ಅರೆಸ್ಟ್ ಮಾಡ್ಕೊಂಡ್ರು, ಅವನನ್ನು ಕರ್ಕೊಂಬಂದ್ರು, ಸ್ಟೇಷನಿಗೆ ಕರ್ಕೊಂಬಂದು ಎನ್ಕ್ವೈರಿ ಮಾಡಿದ್ರು. ಯಾಕಪ್ಪ ಹೊಡೆದೆ ಅಂದರೆ, ಇಲ್ಲ, ನಮ್ಮ ಪ್ರೀತಿಗೆ ಅವರಿಬ್ಬರು ವಿರೋಧ ವ್ಯಕ್ತಪಡಿಸ್ತಾ ಇದ್ರು, ನಮ್ಮಿಬ್ಬರನ್ನು ಮಾತಾಡಕ್ಕೆ ಬಿಡ್ತಾನೆ ಇರಲಿಲ್ಲ. ಮೊನ್ನೆ ಬೈದ್ರಂತೆ, ಸಿಕ್ಕಾಪಟ್ಟೆ ಬೈತಾ ಇದ್ರು ಅಂತ ಹೇಳಿ ನಮ್ಮ ಹುಡುಗಿ ಫೋನ್ ಮಾಡಿದ್ಲು. ಅದಕ್ಕೆ ತಡಿ, ಅವರಿಗೆ ಕರ್ಕಂಡೆ ಬಂದ್ಬಿಡೋಣ ಅಂತ ಹೋದೆ, ಅಡ್ಡ ಬಂದರು, ಕೈಯಲ್ಲಿ ರಾಡಿತ್ತು, ಹೊಡೆದಾಕದೆ. ಅಲ್ಲ, ಈ ರೀತಿ ಅಪ್ರಾಪ್ತ ಯುವತಿ ಅವಳು ಓದಬೇಕು, ಇನ್ನು ಭವಿಷ್ಯ ಕಟ್ಕೋಬೇಕಿತ್ತು, ಸಾಕಷ್ಟು ಇನ್ನೂ ಜೀವನದಲ್ಲಿ ನೋಡೋ ಅಂಥದ್ದು ಏನೇನೋ ಇತ್ತು. ಪ್ರೀತಿಸೋದು ತಪ್ಪಲ್ಲ ಕಣ್ರಿ, ಆದರೆ ಪ್ರೀತಿಸೋ ಟೈಮಲ್ಲಿ ಪ್ರೀತಿಸ್ಬೇಕು. ಓದೋ ವಯಸ್ಸಲ್ಲಿ ತಾಯಿ ಕಷ್ಟಪಡ್ತಾ ಇದ್ದಾಳೆ. ಈ ಸಂದರ್ಭದಲ್ಲಿ ಪ್ರೀತಿ ಗೀತಿ ಇಂಥ ಹುಚ್ಚಿಗೆ ಬೀಳೋ ಅಂಥ ಅಪ್ರಾಪ್ತ ಯುವತಿಯರೇ, ಯುವಕರೇ, ಎಚ್ಚರ. ನೀವು ಪ್ರೀತಿಸ್ತಾ ಇರೋವನ ಮನಸ್ಥಿತಿ ಯಾವ ರೀತಿ ಇದೆ ಅನ್ನೋಂಥದ್ದು ಗೊತ್ತಾ? ಅಥವಾ ನಾಳೆ ದಿನ ಅವ್ನು ನಿಮ್ಮನ್ನು ಯಾವ ರೀತಿ ನೋಡ್ಕೊಂತಾನೆ ಅನ್ನೋಂಥದ್ದು ಲೈಫ್ ಸೆಕ್ಯೂರಿಟಿ ಬಗ್ಗೆ ಯೋಚನೆ ಮಾಡಿದ್ದೀರಾ? ಖಂಡಿತವಾಗ್ಲೂ ಯೋಚಿಸಿರಲ್ಲ. ಯಾಕೆಂದರೆ ಪ್ರೀತಿಯ ಮದ ನಿಮ್ಮ ತಲೆಗೇರಿರುತ್ತೆ. ಈಗ ನೋಡಿ, ಪಾಪ ಆ ಹುಡುಗಿ ಭವಿಷ್ಯ ಏನು? ಇತ್ತ ಪ್ರೀತಿಸ್ದವನು ಜೈಲಿಗೆ ಹೋದ, ಅತ್ತ ಅಮ್ಮನೂ ಇಲ್ಲ, ಅಣ್ಣನೂ ಇಲ್ಲ, ಅವರು ಸ್ಮಶಾನಕ್ಕೆ ಹೋದ್ರು. ಇವಳು ಇವಾಗ ಬೀದಿ ಬಿಕಾರಿ, ಅನಾಥೆ. ಯಾರು ನೋಡ್ತಾರೆ? ದೊಡ್ಡಪ್ಪ ಚಿಕ್ಕಪ್ಪ ಮಕ್ಳು ಎಷ್ಟು ದಿನ ನೋಡ್ತಾರೆ? ಒಂದಿನ ಊಟ ಹಾಕ್ಬೋದು, ಎರಡನೇ ದಿನ ಕಾಲೇ ಕೆಲಸ ಮಾಡಂತಿರ್ತಾರೆ. ಇಂಥ ಪರಿಸ್ಥಿತಿ ತಂದ್ಕೊಂಡಿದ್ದಾಳೆ. ಇನ್ನು ಈ ಕೊಲೆಯಲ್ಲಿ, ಅಂದರೆ ಈಗೇನು ನಡೆದಿದೆ ಘಟನೆ, ಈ ಘಟನೆಯಲ್ಲಿ ಆ ಅಪ್ರಾಪ್ತ ಯುವತಿಯ ಪಾತ್ರ ಏನು ಅಂತ ಪೊಲೀಸ್ನವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಅವಳದು ಏನಾದರೂ ತಪ್ಪಿದ್ರೆ ಆಕೆಯನ್ನು ಕೂಡ ಬಂಧಿಸೋ ಸಾಧ್ಯತೆ ಇದೆ. ಒಂದು ವೇಳೆ ಅವಳು ಏನಾದ್ರು ಪ್ರವೋಕ್ ಮಾಡಿದಾಳ ಅನ್ನುವಂಥ ಆ್ಯಂಗಲಲ್ಲಿ ತನಿಖೆ ನಡೀತಾ ಇದೆ. ಒಟ್ಟಿನಲ್ಲಿ ನಿಜವಾಗ್ಲೂ ಹೇಳ್ತೀನಿ, ಪ್ರೀತಿಯ ಹುಚ್ಚಿಗೆ ಬಿದ್ದು ಭವಿಷ್ಯವನ್ನು ಹಾಳು ಮಾಡ್ಕೋಬೇಡಿ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಸಮಯ ನ್ಯೂಸ್.